ಬೆಂಗಳೂರಿನಲ್ಲೂ ಕೂಡ ವಸತಿ ಶಾಲೆಯಲ್ಲಿ ಘೋಷವಾಕ್ಯ ಬದಲಾವಣೆ ಮಾಡಲಾಗಿದೆ. ಚಾಮರಾಜಪೇಟೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ಘೋಷವಾಕ್ಯವನ್ನ ಬದಲಾಯಿಸಲಾಗಿದೆ. ಶಾಲೆಯಲ್ಲಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ ಆ ಘೋಷವಾಕ್ಯವನ್ನ ಬದಲಾಯಿಸಲಾಗಿದೆ. ಮೊದಲಿಗೆ ವಿಜಯಪುರ ಶಾಲೆಯಲ್ಲಿ ಈ ಘೋಷವಾಕ್ಯ ಬದಲಾವಣೆಯಾಗಿದ್ದು ಬೆಳಕಿಗೆ ಬಂತು. ಘೋಷವಾಕ್ಯ ಬದಲಿಸಿದ್ದಕ್ಕೆ ವಿಪಕ್ಷ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸೆಷನ್ ಅಲ್ಲಿ ಏನೆಲ್ಲ ಗಲಾಟೆಗಳಾಗ್ತಾ ಇವೆ ಅನ್ನೋದನ್ನ ಗಮನಿಸಿದ್ರಿ ನೀವು. ಬೇರೆ ಚರ್ಚೆನೇ ಆಗ್ತಾ ಇಲ್ಲ, ಅಲ್ಲಿ ಚರ್ಚೆ ಆಗ್ತಾ ಇರೋದು ಬೆಳಗ್ಗೆಯಿಂದ ಆ ಧ್ಯೇಯವಾಕ್ಯವನ್ನ ಹೇಗೆ ಬದಲಾಯಿಸಿದ್ರಿ ಅಂತ. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಈ ಧ್ಯೇಯವಾಕ್ಯವನ್ನ ಬದಲಾವಣೆ ಮಾಡಿರೋದು ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಹಿಂದೆ ಏನಿತ್ತು, ಇವಾಗ ಏನಾಗಿ ಬದಲಾವಣೆ ಆಗಿದೆ ಅನ್ನುವಂತಹ ವಿಜುವಲ್ಸ್ ಅನ್ನು ಕೂಡ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದಾಗಿದೆ. ಚಾಮರಾಜಪೇಟೆಯಲ್ಲಿ ಇರುವಂತಹ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲೂ ಕೂಡ ಆ ಘೋಷವಾಕ್ಯವನ್ನ ಬದಲಾವಣೆ ಮಾಡಲಾಗಿದೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಬದಲಾಗಿ ಜ್ಞಾನ ದೇಗುಲವಿದು ಪ್ರಶ್ನೆ ಮಾಡು ಅನ್ನುವಂತಹ ಆ ಧ್ಯೇಯವಾಕ್ಯವನ್ನ, ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಧ್ಯೇಯವಾಕ್ಯವನ್ನ ವಿಜಯಪುರದ ಶಾಲೆಯಲ್ಲಿ ಬದಲಾವಣೆ ಮಾಡಲಾಗಿತ್ತು. ಸೊ ಅದಾದ ನಂತರ ಇಷ್ಟೆಲ್ಲ ಚರ್ಚೆಗೂ ಇದು ಗ್ರಾಸವಾಗ್ತಾ ಇದೆ. ಸರ್ಕಾರಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ವಿಪಕ್ಷ ನಾಯಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಅದರಲ್ಲಿ ತಪ್ಪೇನು ಅನ್ನುವಂತಹ ಉತ್ತರ ಕೊಡ್ತಾ ಇದೆ. ಆದರೆ ಈ ಒಂದು ಸಂಘರ್ಷ ಇದೆಯಲ್ಲ, ಈ ಪ್ರಶ್ನೆ ಮಾಡೋದು, ಅದಕ್ಕೆ ಉತ್ತರ ತಗೊಳ್ಳೋದು, ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂತಹ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.